ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಈ ಹೊತ್ತಲ್ಲೇ ಕೆಲವೇ ದಿನಗಳು ಬಾಕಿ ಇರುವಂತಹ ಈ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಮಾತಿನ ಅಬ್ಬರ ಜೋರಾಗಿದೆ. ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅಂದಿರುವಂತಹ ಈಶ್ವರಪ್ಪಗೆ ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕಡೆ ಕೆಎಸ್ಸಿ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿ ಉಂಡೆಗಳನ್ನೇ ಉಗುಳ್ತಾ ಇದ್ದಾರೆ. ಗುಂಡಿಕ್ಕಿ ಕೊಲ್ಲಿ ಎಂದಿದ್ದ ಈಶ್ವರಪ್ಪ ವಿರುದ್ಧ ಎಫ್ಐಆರ್ ದಾಖಲು. ನನ್ನ ಹೇಳಿಕೆಗೆ ಈಗಲೂ ಬದ್ಧ ಎಂದ ಕೆಎಸ್ಜಿ, ಕಾಂಗ್ರೆಸ್ ಕೆಂಡ. ಡಿಕೆ ಸುರೇಶ್ರ ದೇಶ ವಿಭಜನೆ ಹೇಳಿಕೆ ಕಿಡಿ ಹೊತ್ತಿ ಉರಿಯುತ್ತಿರುವಾಗಲೇ ಮತ್ತೊಂದು ವಿವಾದದ ಬೆಂಕಿ ರಾಜಕೀಯದಲ್ಲಿ ದಾಗದಗಿಸುತ್ತಿದೆ. ಮಾಜಿ ಸಚಿವ ಈಶ್ವರಪ್ಪ ಸಿಡಿಸಿರೋ ಗುಂಡಿನ ಮಾತು ಕೈ ನಾಯಕರನ್ನು ಕೆರಳಿಸಿದೆ. ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ವಿರುದ್ಧ ಗುಡುಗಿದ್ದ ಈಶ್ವರಪ್ಪ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದೇಶದ್ರೋಹಿಗಳನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಎಂದಿದ್ರು. ಇದೇ ಮಾತು ಈಶ್ವರಪ್ಪಗೆ ಹೊಸ ಸಂಕಷ್ಟ ತಂದೊಡ್ಡಿದೆ. ದೇಶವನ್ನು ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ವಿರುದ್ಧ ಕೈಮುಖಂಡ ಹನುಮಂತಪ್ಪ ದಾವಣಗೆರೆಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈಶ್ವರಪ್ಪ ವಿರುದ್ಧ ಐಪಿಸಿ ಸೆಕ್ಷನ್ 5051C, 5052 ಹಾಗೂ 506 ಅಡಿ ಕೇಸ್ ಹಾಕಲಾಗಿದೆ. ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೌದು, ಈಗಾಗಲೇ ಈಗ ಎಫ್ಐಆರ್ ಮಾಡಿದ್ದಾರೆ, ಮುಂದಿನ ಕ್ರಮ ತಗೊಳ್ತಾರೆ. ಗುಂಡಿಕ್ಕಿ ಕೊಲ್ಲೋ ಕಾನೂನು ತರಬೇಕು ಎಂದಿರೋ ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಂತೂ ಕೆಂಡ ಕಾರಿದ್ರು. ಬರೀ ಹೋಡಿ ಬಾಡಿ ಕಡಿ ಸಂಸ್ಕೃತಿಯವರು ಅಂತ ಗರಂ ಮಾತ್ರು. ಇದಕ್ಕೆಲ್ಲ ಉತ್ತರಿಸಿ ನಾನೇಕೆ ಬಾಯಿ ಹೊಲಸು ಮಾಡಿಕೊಳ್ಳಲಿ ಅಂತ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟರು. ಕಡಿ ಬಡಿ ಕೊಲ್ಲೋ ಕತ್ತರಿಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿಜೆಪಿ ಅವರಿಗೆ? ಈಗ ನನಗೆ RSS ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ. ಯಾರು ಇದನ್ನ ಟ್ರೈನಿಂಗ್ ಆಗಿರೋದು? ಕರ್ನಾಟಕ ರಾಜ್ಯದ ಜನರು ತೆರಿಗೆ ಕೊಟ್ಟಿದ್ದಾರೆ, ಅದರಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬದುಕ್ತಾ ಇದೆ. ಜನರಿಗೆ ಗೊತ್ತಾಗಬೇಕಲ್ಲ ಯಾರು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಮಾನ್ಯ ಈಶ್ವರಪ್ಪ ಅವರು ಅರ್ಥ ಮಾಡ್ಕೊಳ್ಬೇಕು. ಈ ಹೇಳಿಕೆಗಳಿಂದ ಓಟ್ ಬರೋದು ಇಲ್ಲ, ಹೋಗೋದು ಇಲ್ಲ, ಏನೂ ಆಗಲ್ಲ. ಅದು ಜನರಿಗೆ ಸ್ಪಂದನೆ ಮಾಡಿದೀವ 100% ಇಲ್ಲ. ಅದಕ್ಕೆ ನಾನು ಕೆಲವು ಸತಿ ಈ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ BJP ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ. ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಮನೇಲಿ ಆರಾಮಾಗಿರಿ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಹಿಂಡು ದಂಡು ಕಟ್ಕೊಂಡು ದಾಳಿ ಮಾಡ್ತಾ ಇದ್ರೆ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಈಶ್ವರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ಇವರೆಲ್ಲರೂ ರಾಷ್ಟ್ರದ್ರೋಹಿಗಳು ಅಂತ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಇವ್ರ ಬಗ್ಗೆ, ಇಂಥ ದೇಶವನ್ನು ಒಡೆಯಂತ ಕೆಲಸ ಮಾಡ್ತಾರಂತ ಕಾಂಗ್ರೆಸ್ಸಿಗರ ಬಗ್ಗೆ ನರೇಂದ್ರ ಮೋದಿಯವರು ಕಾನೂನು ತಗೊಂಡ್ಬಂದು ಇಂಥ ರಾಷ್ಟ್ರದ್ರೋಹಿಗಳಿಗೆ ಗುಂಡಿಟ್ಕೊಳ್ಳಂತ ಕಾನೂನು ತನ್ನಿ. ಇದನ್ನ ನಾನು ಹೇಳಿರೋದು ಹೌದು, ಇದಕ್ಕೆ ಈಗಲೂ ಕಮಿಟ್ ಆಗಿದೆ. ಕೆಎಸ್ ಈಶ್ವರಪ್ಪ ಹೇಳಿಕೆ ಖಂಡಿಸಿ ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ NSUI ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದೆ. ಒಟ್ನಲ್ಲಿ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರೋ ಹೊತ್ತಲ್ಲೇ ನಾಯಕರಿಂದ ಒಂದಾದ ಮೇಲೊಂದು ವಿವಾದಿತ ಮಾತುಗಳು ಸಿಡಿಯುತ್ತಿವೆ. ನಾಯಕರ ಬಾಯಲ್ಲಿ ಇನ್ನೇನು ನುಡಿಮುತ್ತುಗಳು ಹೊರಬರುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.